Cafe. Brahmins Cafe. ವೈಭವ್, ಕರುಣ, ಐ ಲವ್ ಯು. ಕರುಣ, 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 ಎಲ್ಲೋದ ಕರುಣ? ಕರುಣ, ಕರುಣ, ಎಲ್ಲೂ ಹೋಗಿಲ್ಲ. ನಿನ್ನ ಹೃದಯದಲ್ಲಿದ್ದಾಳೆ. ಏನೋ ದಡ್ಡ, ಇದನ್ನೇ ಕಣೋ ಪ್ರೀತಿ ಅನ್ನೋದು. ನೀನು ಅವಳನ್ನ ಪ್ರೀತಿಸ್ತಿದ್ಯಾ? ಪ್ರೀತಿನ? ಅವಳ ವಿಷಯದಲ್ಲಿ ನಿನ್ನೊಳಗಾಗ್ತಿರೋ ತಳಮಳ, ಆತಂಕ, ಉದ್ವೇಗ, ಇದೆಲ್ಲದಕ್ಕೂ ಪ್ರೀತಿ ಅನ್ನೋ ಪದಕ್ಕಿಂತ ದೊಡ್ಡ ಪದ ಯಾವುದಿದೆ ಹೇಳು? ಇಲ್ಲ ಇಲ್ಲ, ನಾನು ಅವಳನ್ನು ಪ್ರೀತಿಸಿಲ್ಲ. ನಾನು ಆ ದೃಷ್ಟಿಯಲ್ಲಿ ಯಾವತ್ತೂ ನೋಡಿಲ್ಲ. ನೋಡು, ನೀನು ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾ ಇದೆಯಾ, ದಿಕ್ ತಪ್ಪಿಸ್ತಾ ಇದೆಯಾ? ಹುಚ್ಚಪ್ಪ, ಪ್ರೀತಿಗೆ ಕಣ್ಣಿಲ್ಲ ಕಣ. ನೀನು ಯಾವ ದೃಷ್ಟಿಯಲ್ಲಿ ನೋಡಿದ್ರು ನೋಡದೇ ಇದ್ರು ಅದು ಕಣ್ಣು ಮುಚ್ಕೊಂಡು ಬಂದು ನಿನ್ನ ಹೃದಯದಲ್ಲಿ ಕೂತು ಬಿಡುತ್ತೆ. ಅದು ಸರಿ, ನಾನಿವಾಗ ಕೆಲವು ಸಿಂಪಲ್ ಆಗಿರೋ ಪ್ರಶ್ನೆಗಳನ್ನ ಕೇಳಿ ನಿನ್ನ ಮನಸ್ಸಲ್ಲಿರೋ ಗೊಂದಲಗಳಿಗೆ ತೆರೆ ಎಳಿತೀನಿ. ಉತ್ತರ ಕೊಡ್ತೀಯಾ? ಆದರೆ ಪ್ರಶ್ನೆಗೆ ಮರು ಪ್ರಶ್ನೆ ಉತ್ತರ ಆಗೋದಿಲ್ಲ. ನಿನ್ನೆ ರಾತ್ರಿ ಅವಳಿಗೆ ಚೇಳು ಕುಟುಕ್ತಲ್ಲ, ಆಗ ನಿನಗೂ ಚೇಳು ಕುಟುಕ್ತಷ್ಟೇ ನೋವಾಯ್ತಾ? ಒಂಥರ ವಿಚಿತ್ರ ಸಂಕಟ ಅನುಭವಿಸ್ತಲ್ಲ, ಯಾಕೆ? ಯಾಕಂದ್ರೆ ಉತ್ತರ ಇಲ್ಲ. ಬೈಕಲ್ಲಿ ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಅವಳು ಮುಡಿಗೆ ಹೂ ಮುಡಿಸ್ತಲ್ಲ, ಯಾಕೆ? ಅದು ಅದು ಉತ್ತರ ಇಲ್ಲ. ಅದು ಅವಳು ನನ್ನ ಫ್ರೆಂಡು, ಅದಕ್ಕೆ ಅಲ್ಲ, ಪ್ರೇಯಸಿ. ಅವಳು ನಿನಗೆ ಪ್ರೇಯಸಿ ಆಗಿರೋದ್ರಿಂದಲೇ ನೀನು ಅವಳಿಗೆ ತುಡಿತೀಯ, ಮಿಡಿತೀಯ, ಹೂ ಮುಡಿಸ್ತೀಯ, ಇಡೀ ನಿನ್ನ ಜೀವನನೇ ಮುಡುಪಾಗಿಡ್ತೀಯ. ನಿನ್ನೆವರೆಗೂ ಅವಳು ಮನೆಗೆ ರಾತ್ರಿ ಹೋಗೋವರೆಗೂ ನೀನು ಅವಳಿಗೆ ಫ್ರೆಂಡ್ ಆಗಿದ್ದೆ. ಆದರೆ ವಾಪಸ್ ಬರುವಾಗ ಒಬ್ಬ ಪ್ರೇಮಿಯಾಗಿದ್ದೆ. ರಾತ್ರಿ ನಡೆದ ಘಟನೆಗಳಿಂದ ನಿನ್ನ ಮನಸ್ಸಲ್ಲಿ ಅವಳು, ಅವಳ ಮನಸ್ಸಲ್ಲಿ ನೀನು ಪರಸ್ಪರ ಬೆರ್ತೋಗ್ಬಿಟ್ಟಿದ್ದೀರ. ಅವಳ ಮನಸ್ಸಲ್ಲೂ ನಾನು. ಏಕೆ ಅನುಮಾನನಾ? ಹೋಗು, ಅವಳ ಹತ್ರನೇ ಕೇಳು. ಏನೋ? ಅಲ್ಲ, ನಾನೇ ಕೇಳಬೇಕಾ? ಲವ್, ಅವಳು ಹೆಣ್ಣು ಕಣಯ್ಯ. ಅಲ್ಲ, ನಾಚಿಕೆ ಬಿಟ್ಟು ನಿನ್ನ ಹತ್ರ ಬಂದು ಕೇಳೋಕ್ಕಾಗತ್ತಾ? ಆಯಿತು, ಆಗಿದ್ದಾಗೋಗ್ಲಿ, ನಾನೇ ಕೇಳ್ತೀನಿ. ದಟ್ಸ್ ದ ಸ್ಪಿರಿಟ್. ಹೆದರ್ಕೊಳ್ದೆ ನಿನ್ನ ಮನಸ್ಸಲ್ಲಿರೋದನ್ನ ಅವಳಿಗೆ ಧೈರ್ಯವಾಗಿ ಹೇಳು. ಓಕೆ, ಆಲ್ ದಿ ಬೆಸ್ಟ್.
ಇವತ್ತು ನನ್ನ ಬದುಕಲ್ಲಿ ಮರೆಯೋಕ್ಕಾಗದೇ ಇರುವಂಥ ದಿನ. ಆಕಸ್ಮಿಕವಾಗಿ ವೈಭವ್ ಕೈಯಲ್ಲಿ ಕಟ್ಟಿಸ್ಕೊಂಡ ಈ ತಾಳಿಗೆ ನಿಜವಾದ ಅರ್ಥ ಸಿಗ್ತಿರೋ ದಿನ. ನನ್ನ ಭಾವನೆಗಳಿಗೆ, ಕಲ್ಪನೆಗಳಿಗೆ, ಕನಸುಗಳಿಗೆ ಮರುಜೀವ ಸಿಗ್ತಿರೋ ಪುಣ್ಯ ದಿನ. ಎಸ್, ಇದೆ ಅಲ್ವಾ ಅವ್ರ ಫೇವ್ರೆಟ್ ಕಲರ್. La 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 la. La 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 la. ಹಾಯ್. ಹಾಯ್. ಏನು ಸಾಹೇಬ್ರು ಪಾರ್ಕಿಗೆ ಬರಕ್ಕೆ ಹೇಳಿದ್ದೀರಲ್ಲ? ಬನ್ನಿ ಮೇಡಮ್, ನಿಮ್ಗೊಂದು ಸರ್ಪ್ರೈಸ್ ಇದೆ. ಬನ್ನಿ. ಸರ್ಪ್ರೈಸಾ? ಬನ್ನಿ ಹೇಳ್ತೀನಿ. ಕೂತ್ಕೋ. ವೈಭವ್, ನೀವು ಪಾರ್ಕಿಗೆ ಕರೆದಿರೋದೇ ದೊಡ್ಡ ಸರ್ಪ್ರೈಸ್. ಅದು ಅಲ್ಲದೆ ಇನ್ನೊಂದು ಸರ್ಪ್ರೈಸ್ ಇದೆಯಾ? ಬಿಗ್ ಸರ್ಪ್ರೈಸ್ ಇದೆ, ಆದರೆ ಮೊದಲು ನಿನ್ನ ಗುಂಡಿಗೆ ಗಟ್ಟಿ ಮಾಡ್ಕೊ. ವೈಭವ್, ಏನೇನೋ ಹೇಳಿ ಹೆದರಿಸ್ಬೇಡಿ ಪ್ಲೀಸ್. ಏನು ಅಂತ ಹೇಳಿ. ಹೆದರುವಂಥ ವಿಚಾರ ಏನಲ್ಲ, ಆದರೆ ಈ ವಿಷಯ ಕೇಳಿದ ಮೇಲೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೆನೆಸ್ಕೊಂಡ್ರೆ ನನಗೆ ಹೆದರಿಕೆ ಆಗ್ತಿದೆ. ವೈಭವ್ ಪ್ಲೀಸ್ ಹೇಳಿ. ಹೇಳಲೇಬೇಕಾ? I love you, Karna. I love you so much. ನನಗೆ ಕವಿಯಾಗಿ ಪ್ರಪೋಸ್ ಮಾಡೋದಕ್ಕೆ ಬರೋದಿಲ್ಲ, ನೇರವಾಗಿ ಕೇಳ್ತಾ ಇದ್ದೀನಿ. ನನ್ನ ಬಾಳ ಸಂಗಾತಿಯಾಗಿ ನನ್ನ ಜೀವನದಲ್ಲಿ ಬರ್ತೀಯ ಕರುಣ? ಈ ಕಳ್ಳು ಬೆಕ್ಕುಗಳು ಇವತ್ತು ಸಿಗಾಕೊಂಡಿವೆ. ಅಯ್ಯೋ,
ನನ್ನ ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ನಲ್ಲ. ಏಪ್ರಿಲ್ ಫುಲ್ ಕರ್ಣ. ಏನು ವೈಭವ್ ನೀವು ಇದರಲ್ಲೂ ಹುಡುಗಾಟನ? ವೈಭವ್, ನನ್ನ ನೀವು ಫೂಲ್ ಮಾಡಿದ್ರ? ಇದು ನಿಜವಾಗ್ಲೂ ನಿಜನಾ? ಇಲ್ಲ, ನಿಮ್ಮ ಕಣ್ಣಲ್ಲಾಗಲಿ ಮಾತಲ್ಲಾಗಲಿ ಇದು ಸುಳ್ಳು ಅಂತ ಯಾವ ಕ್ಷಣಕ್ಕೂ ಅನ್ನಿಸ್ತಿಲ್ವೇ? ಕರುಣ, ನಾನು ನಿನ್ನ ಫೂಲ್ ಮಾಡಿಲ್ಲ. ನನ್ನ ಮನಸ್ಸಿಗೆ ನಾನೇ ಸತ್ಯನ ಮುಚ್ಚಿಟ್ಟು, ಎದೆ ಒಳಗಿರೋ ನಿನ್ನ ಮೇಲಿರೋ ಪ್ರೀತಿನ ಬಚ್ಚಿಟ್ಟು ನನಗೆ ನಾನೇ ಫೂಲ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನ ಮೇಲಾಗಿರೋ ಪ್ರೀತಿನ ಹೇಳ್ಕೊಳ್ಳೋಣ ಅಂತ ಬರುವಾಗ ಏನಾಯ್ತು ಗೊತ್ತಾ? ಏನೋ ಮಾತಾಡ್ತಾ ಇದೆಯಾ? 3 ವರ್ಷದ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ ಅಂತ ಜೊತೆಯಲ್ಲೇ ಇದ್ಕೊಂಡು ಈಗ ನೋಡಿ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ? ಥೂ, ನೀವೆಲ್ಲ ಹುಡುಗರು ಒಂದೇ ಅಲ್ವಾ? ಏನು ಹೇಳ್ಬಾರ್ದು ಹೇಳ್ಬಿಟ್ಟೆ. ನಾವಿಬ್ರು ಗುಡ್ ಫ್ರೆಂಡ್ಸ್, ಮುಂದೆನೂ ಗುಡ್ ಫ್ರೆಂಡ್ಸ್ ಆಗಿರ್ತೀವಿ. ಇನ್ನೊಂದಳು ನನ್ನ ಲೈಫಲ್ಲಿ ಪಾರ್ಟ್ನರ್ ಆಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ರಪೋಸ್ ಮಾಡಿದೆ. ಏನು ತಪ್ಪು? ಸಾಕು ಮುಚ್ಚ ಬಾಯಿ. ನೆನ್ನೆವರೆಗೂ ಫ್ರೆಂಡು ಅಂತಿದ್ದೆ, ಇವತ್ತು ಲವರ್ ಆಗ್ಬಿಟ್ನಾ? ಇನ್ನು ನಾಳೆ ಏನಪ್ಪ? ನೋಡು, ನಮ್ಮ ಫ್ರೆಂಡ್ಶಿಪ್ಗೆ ದಯವಿಟ್ಟು ಅವಮಾನ ಮಾಡಬೇಡ ಪ್ಲೀಸ್. ಓಹೋ, ಇದಕ್ಕೇನಾ ನಿನ್ನ ಮನೆಯವ್ರ ಹತ್ರ ಎಲ್ಲ ಸಲಿಗೆ ಬೆಳೆಸ್ಕೊಂಡಿದ್ದು? ಮಧ್ಯರಾತ್ರಿ ಆದರೂ ನಮ್ಮ ಮನೆಯವರು ನಿನ್ನ ಹತ್ರ ನನ್ನ ಕಳಿಸ್ತಾ ಇದ್ರು. ಅರ್ಥ ಮಾಡ್ಕೊ, ನಮ್ಮ ಮನೆಯವರು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ. ನೀನು ಯಾವತ್ತೂ ನನಗೆ ಒಬ್ಬ ಒಳ್ಳೆ ಗುಡ್ ಫ್ರೆಂಡ್ ಅಷ್ಟೇ. ಸಲಿಗೆ ಕೊಟ್ಟಿದ್ದರಿಂದ ಜಾಸ್ತಿ ಆದರೂ ಮಾತಾಡೋಕೆ ಬಂದರೆ ಇದೇ ಫಸ್ಟು, ಇದೇ ಲಾಸ್ಟು. ನಾನು ನಿನ್ನ ಮುಖ ಕೂಡ ನೋಡಲ್ಲ. ಗುಡ್ ಬೈ. ಲೇ ಪೂಜಾ, ಏನು ಗುರು, ಒಳ್ಳೆ ಫ್ರೆಂಡು ಅಂತ ಪ್ರಪೋಸ್ ಮಾಡಿದ್ರೆ. ಪೂಜಾ, ಇದಕ್ಕೋಸ್ಕರ ನಾನು ನನ್ನ ಪ್ರೀತಿನ ನಿನ್ನಿಂದ ಮುಚ್ಚಿಟ್ಟು ನನಗೆ ನಾನೇ ಮೋಸ ಮಾಡ್ಕೊಳ್ತಿದ್ದೀನಿ ಕರುಣ. ವೈಭವ್, ಯಾಕೋ ತುಂಬ ತಲೆನೋವ್ತಾ ಇದೆ. ಮನೆಗೆ ಹೋಗೋಣವಾ? ಸಾರಿ ಕರ್ಣ, ನಾನೇನೋ ತಮಾಷೆ ಮಾಡೋಣ ಅಂತ ಹೋದೆ. ನನ್ನಿಂದ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಅಯ್ಯೋ ವೈಭವ್, ಇದೆಲ್ಲ ಬೇಜಾರಾಗೋ ಮ್ಯಾಟ್ರಾ? ನಗಬೇಕಾಗಿತ್ತು, ಯಾಕೋ ನಗು ಬರಲಿಲ್ಲ ಅಷ್ಟೆ. ಸರಿ, ನಡೀರಿ. ದೇವ್ರೆ, ನನ್ನ ಮನಸ್ಸಿಗೆ ಇವತ್ತು ಏನೋ ಹೇಳ್ಕೊಳಕ್ಕಾಗದೇ ಇರೋವಂಥ ನೆಮ್ಮದಿ.
ನನ್ನ ಮಗಳು ಯಾರು ಅಂತ ತೋರಿಸ್ಕೊಟ್ಟಿದ್ದು ಅಲ್ಲದೆ ಅವಳೇ ನನ್ನ ಸೊಸೆ ಆಗಿ ನನ್ನ ಜೊತೆಲಿರೋ ಸೌಭಾಗ್ಯನ ಕರುಣಿಸ್ಕೊಡ್ತಾ ಇದೆಯಾ. ಕಣ್ಣು ಮುಂದೆ ಬಂದಿರೋ ಮಗಳು ನಮ್ಮನೆ ಹೊಸಲು ದಾಟಿ ಸೊಸೆಯಾಗಿ ಬರೋದಕ್ಕೆ ಯಾವ ಅಡ್ಡಿನೂ ಆಗದೆ ಇರೋ ಹಾಗೆ ನೋಡ್ಕೋತಂದೆ. ಈ ಮದುವೆಗೆ ಯಾವ ಅಡಚಣೆನೂ ಆಗದೆ ಇರಲಿ. ಇಡ್ಲಿ ವಡೆ, ಸಾಂಬಾರು, ಉಪ್ಪಿಟ್ಟು, ಕೇಸರಿ ಬಾತು, ದೋಸೆ, ಪಲಾವು ಏನು ಬೇಕಪ್ಪ? ಎಲ್ಲ ಒಂದೊಂದು ಪ್ಲೇಟ್ ತಮ್ಮನಿ ಮೇಡಮ್. ಎಲ್ಲ ಒಂದೊಂದು ಪ್ಲೇಟಾ? ದೇವ್ರೆ, ವೈಭವ್ ಯಾಕೆ ಈ ರೀತಿ ಮಾಡಿದ್ರು? ನನ್ನ ಕಣ್ಣುಗಳು ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನಾ? ನಾನು ಅವ್ರ ಕಣ್ಣಲ್ಲಿ ನಿಜವಾದ ಪ್ರೇಮ ನೋಡಿದೆ. ಅವ್ರ ಮಾತುಗಳು ತುಂಬ ಕ್ಲಾರಿಟಿ ಆಗಿತ್ತು. ಅವ್ರ ಹೃದಯನೇ ನನ್ನ ಮುಂದೆ ಬಂದು ಅವ್ರ ಮನಸ್ಸಲ್ಲಿರೋದನ್ನು ಹೇಳ್ತಿದ್ದಾರೆ ಅನಿಸ್ದೆ ಹೊರತು ಏಪ್ರಿಲ್ ಫುಲ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಅವರ ನಿಜವಾದ ಪ್ರೀತಿ ಕಂಡು ನನ್ನ ಅವರ ಸಂಬಂಧಕ್ಕೆ ಒಂದು ಅರ್ಥ ಕೊಡು. ಅವ್ರು ಕಟ್ಟಿರೋ ಈ ತಾಳಿಗೆ ಸರಿಯಾದ ದಾರಿ ತೋರಿಸು ದೇವ್ರೆ. ಪಾಪ ಯಾರೋ ಹೆಣ್ಮಗಳು ನಾನು ಹಚ್ಚಿದ ದೀಪ ಆರದೇ ಇರೋ ಹಾಗೆ ನೋಡ್ಕೊಂಡ್ಲು. ಕರುಣ, ಕರುಣ ನೀನಾ? ನಾನು ಹಚ್ಚಿರೋ ದೀಪ ಆರದೇ ಇರೋ ಹಾಗೆ ಕಾಪಾಡಿದ್ಯಾ ಅಂತಂದ್ರೆ ನನ್ನ ಮಗನ ಮದುವೆ ಯಾವುದೇ ಅಡ್ಡಿ ಅಡಚಣೆ ಆತಂಕ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತೆ ಅಂತಾಯ್ತು. ಅದಕ್ಕೆ ನಿನ್ನ ಸಹಾಯ ಸಹಕಾರ ಇದೆ ಅಂತ ಆ ದೇವರೇ ಪರೋಕ್ಷವಾಗಿ ತೋರಿಸ್ಕೊಟ್ಟಿದ್ದಾನೆ. ಕರುಣ, ಬಾಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಬಾಮ್ಮ.